ನಮಸ್ಕಾರ, ನಾನು ನಿಮ್ಮ ಮನೋಮೂರ್ತಿ. ನೀವು ಕೇಳ್ತಾ ಇದ್ದೀರಾ ಸ್ಟಾರ್ಸ್ ಎಕ್ಸ್ಪ್ರೆಸ್ ನೇತ್ರಾ ಜೊತೆ ಆನ್ ರೇಡಿಯೋ ಸಿಟಿ 91.1 FM. ಫೆಬ್ರವರಿ ತಿಂಗಳು ಮಂತ್ ಆಫ್ ಲವ್. ಒಂದೊಂದ್ ದಿನಕ್ಕೆ ಒಂದೊಂದೇನೋ ಸ್ಪೆಷಲ್. ರೋಸ್ ಡೇ ಅಂತೆ, ಟೆಡಿ ಬೇರ್ ಡೇ ಅಂತೆ, ಅದಂತೆ ಇದಂತೆ ಅಂತಲ್ಲ. ರೇಡಿಯೋ ಸಿಟಿಯಲ್ಲಿ ಇಡೀ ತಿಂಗಳು ಮನೋಮೂರ್ತಿ ಅವರ ಸ್ಪೆಷಲ್. ಅಂಡ್ ಎಸ್, ಅಂಡ್ ವಾಟ್ ಅ ವೇ ಟು ಸೆಲೆಬ್ರೇಟ್ ದ ಮಂತ್ ಆಫ್ ಲವ್. ಮನೋಮೂರ್ತಿ ಅವರು ಇವತ್ತು ರೇಡಿಯೋ ಸಿಟಿ ಸ್ಟುಡಿಯೋಸ್ ನಲ್ಲಿ. ವೆಲ್ಕಮ್ ಸರ್. ಥ್ಯಾಂಕ್ ಯು. ಐ ಲೈಕ್ ಯು ನ್ಯೂ ಸ್ಟುಡಿಯೋಸ್ ಇನ್ಸೈಡ್. ಬಟ್ ಹೊರಗಡೆ ಅಲ್ಲಿ ಚೆನ್ನಾಗಿತ್ತು. ಅಲ್ಲಿ ನಮ್ಮ ಹಳೆ ಸ್ಟುಡಿಯೋ ಬಂದಿದ್ದೀವಿ. ದೊಡ್ಡ ಜಾಗ ಇತ್ತು ಅದು. ಹೌದು. Here, of course, is much closer to me, so it's nice. ಕಮ್ಯೂಟ್ ಮಾಡೋ ಪಾಯಿಂಟ್ ಆಫ್ ವ್ಯೂ ಇಂದ ಸೆಂಟ್ರಲ್ ಬ್ಯಾಂಗ್ಳೂರ್ ಬರೋದು ಅಟ್ ಆಲ್ ಟೈಮ್ ವೆರಿ ಕ್ಲೋಸ್ ಟು ಮಿ. 15 minutes. ಬನ್ನರ್ಘಟ್ಟ ರೋಡ್ ತುಂಬಾ ಆ ಕಡೆಯವರಿಗೆ, ಸೌತ್ ಬ್ಯಾಂಗ್ಳೂರ್ ಅವ್ರಿಗೆ. ಬಟ್ ಇವಾಗ ವಿ ಆರ್ ಆನ್ ಅಲ್ಸೂರ್ ರೋಡ್. ಅಂಡ್ ಲೈಫ್ ಇಸ್ ಮೂವಿಂಗ್ ಆನ್. So, one of those very rare artists and talents that ನಾವು ನೋಡುವಂಥದ್ದು, ನಮ್ಮ ಅಕ್ರಾಸ್ ದ ಗ್ಲೋಬೆ ನಾವು ನೋಡಿದ್ರೆ ಎರಡೂ ಬ್ರೇನ್ ತುಂಬಾ ಚೆನ್ನಾಗಿ ಬಳಸ್ಕೊಳ್ಳುವಂತಹ ಒಬ್ಬ ಆರ್ಟಿಸ್ಟ್ ಅಂತಂದ್ರೆ, ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಅಂತಂದ್ರೆ ಮನೋಮೂರ್ತಿ ಅವರು. ಅಂಡ್ ಐ ಆಮ್ ಆಲ್ವೇಸ್ ಇನ್ ಆ ಆಫ್ ದಟ್. ಹೌ ಡು ಯು ಇವನ್ ಮ್ಯಾನೇಜ್ ದಿಸ್ ಅಂತ 24 hours ನ ನೀಟಾಗಿ ಯೂಸ್ ಮಾಡ್ಕೊಳ್ತೀರಾ? ನಮ್ಮ ಪ್ರೀವಿಯಸ್ ಕಾನ್ವರ್ಸೇಷನ್ ನ ಪ್ರಕಾರ ನಾನು ನಿಜವಾಗ್ಲೂ ಅದು ನಿಮ್ ಮಾತು ಕೇಳಿದಾಗ, ನನ್ನ ಪ್ರೀವಿಯಸ್ ಇಂಟರ್ವ್ಯೂ ವಿತ್ ಯು, ಸ್ಟಾರ್ಸ್ ಎಕ್ಸ್ಪ್ರೆಸ್ ಇಂಟರ್ವ್ಯೂ ಮೇಲೆ, ಇಟ್ ವಾಸ್ ವೆರಿ, ನಂಗೊಂಥರ ಸಡನ್ಲಿ ಹೀಗೂ ಇರಬಹುದು. ಆಲ್ಸೋ ಸಮಯ ಇಷ್ಟು ಚೆನ್ನಾಗಿ, ಇಷ್ಟು ಕರೆಕ್ಟ್ ಆಗಿ ಪ್ಲಾನ್ ಮಾಡ್ತಾ ಬಳಸ್ಕೊಳ್ಬಹುದು. ಟೈಮ್ ಅಂದ್ರೆ ನನಗೆ ಐ ಆರ್ಗನೈಸ್ ಇಟ್ ಪ್ರಾಪರ್ಲಿ ಟು ದ ಎಕ್ಸ್ಟೆಂಟ್ ದಟ್ ಐ ಕ್ಯಾನ್. ಒಂದೊಂದ್ಸಲಿ ಇಟ್ಸ್ ಬಿಯಾಂಡ್ ಯರ್ ಕಂಟ್ರೋಲ್, ಯು ಕ್ಯಾನಾಟ್ ಡೂ. No, but I was very super motivated ಅವಾಗ ನಿಮ್ ಜೊತೆ ಮಾತಾಡಿ ಆಫ್ಟರ್ ದಟ್ ಇಂಟರ್ವ್ಯೂ. ಇನ್ಫ್ಯಾಕ್ಟ್ ಸುಮಾರು ಜನಕ್ಕೆ ಹೇಳಿದೀನಿ ಕೂಡ, ಈ ತರನೂ ಮಾಡಬಹುದು ಅಂತಂದ್ಮೇಲೆ ಐ ಥಿಂಕ್ ವಾಟ್ಸ್ ಯುವರ್ ಎಕ್ಸ್ಕ್ಯೂಸ್ ಆಫ್ಟರ್ ಆಲ್ ಆಫ್ ದಿಸ್? Definitely anybody can do it. You just need the will, the mind for it ಅಷ್ಟೇ. ಹೌದು. If you want to do it, you can do it. So ಎಷ್ಟು ಆಫನ್ ಇಂಡಿಯಾಗೆ ಬರ್ತೀರಾ ಸರ್ ಸದ್ಯಕ್ಕೆ? ನಾನು roughly 4 times a year. And each time I stay for about 3 to 4 weeks. ನಮ್ಮೂರು ಮೈಸೂರು. ನಾನು ಮೈಸೂರಿಗೆ ಎಷ್ಟು ಸಲ ಹೋಗಿಲ್ಲ. I love Mysore, by the way. ನಾನು ಮೈಸೂರು ಅಂದ್ರೆ ಐ ರಿಯಲಿ, ಬಿಕಾಸ್ ಈವನ್ ಮೈಸೂರು ಸ್ವಲ್ಪ ಬೆಳೆದಿರ್ಬೋದು, ಬಟ್ ಇಟ್ ಸ್ಟಿಲ್ ಹ್ಯಾಸ್ ಅ ಲಿಟಲ್ ಬಿಟ್ ಆಫ್ ದಟ್ ಓಲ್ಡ್ ಚಾರ್ಮ್ ಇಸ್ ದೇರ್, ವಿಚ್ ಇಸ್ ಟೋಟಲಿ ಲಾಸ್ಟ್ ಇನ್ ಬ್ಯಾಂಗ್ಳೂರ್. ಇಟ್ ಈಸ್ ಗಾನ್ ಕಂಪ್ಲೀಟ್ಲಿ. ಬೆಂಗಳೂರು ಪ್ರಾಪರ್ ಮೆಟ್ರೋಪಾಲಿಟನ್ ಸಿಟಿ. ನೀವು ಅದರಲ್ಲಿ ಪ್ಯಾರಡೈಸ್, ಓಲ್ಡ್ ವರ್ಲ್ಡ್ ಚಾರ್ಮ್ ಅದೆಲ್ಲ ಏನು? ನೋ, ಇಟ್ ಇಸ್ ಇನ್ ಲೈನ್ ವಿತ್ ಮುಂಬೈ, ಡೆಲ್ಲಿ, ಇದೆಲ್ಲ ಸೇಮ್. ಅಬ್ಸಲ್ಯೂಟ್ಲಿ. ಸೊ ನಾನು ಏನು ಹೇಳಿದೆ ಅಂತಂದ್ರೆ, ನಾನು ಮೈಸೂರಿಗೆ 4 ಸಲ ಹೋಗಿಲ್ಲ ಒಂದು ವರ್ಷದಲ್ಲಿ. ಬರೋದು ಹೌದು. I make it a point because I have to come and this is nothing new. America time ದನ್ನ ಹಿಂಗೆ ಮಾಡ್ತಿರೋದು. Of course ಆವಾಗ 4 ಸಲ ಬರ್ತಿರ್ಲಿಲ್ಲ ಒಂದು ವರ್ಷಕ್ಕೆ, because I was not that busy also. ಇವಾಗಲೂ now from the peak I have gone down, but still I keep myself busy. A couple of movies ಆ ತರ ಮಾಡ್ಕೊಂಡು ಹೋಗ್ತೀನಿ at a time. So I come for about 4 times a year. So ಇವತ್ತಿಗೆ of course ಸಿನಿಮಾಗಳು ಒಂದಾದ್ಮೇಲೆ ಒಂದು ಮಾಡ್ತಾ ಇದ್ದೀರಾ. ಅದಲ್ಲದೆ ಏನ್ ನಡೀತಾ ಇದೆ ಮನೋಮೂರ್ತಿ ಅವರ ಲೈಫ್ ನಲ್ಲಿ? ಆರ್ ಯು ಸ್ಟಿಲ್ ವೆರಿ ಬಿಸಿ ವಿತ್ ಯುವರ್ ಕಂಪನಿ? Okay, now finally I retired from technology. Okay. Retired means I stopped going on a regular basis the technology in 1.5 years I think. Oh, that's okay. Actually April get 2 years ago almost. So but I'm still involved to some extent, some advising adu idu barta technology, but I'm busy with my music and I'm catching up with Nandu Yeshto. When you're doing music, you're recording adu idu ella, you kind of forget some of the things you learned. The theory, the harmonies adu idu. So I'm brushing up on all those things. I'm keeping myself busy. Back to being a student. Yeah, back to, I love it. Yeah. There's no end to learning. There's no end to learning. And technology has changed so much, so you have to keep up with that also. That's another thing. So I don't know, I keep refreshing myself with technology. And for example, the way you do DAW ಅಂತ ಹೇಳ್ತಾರಲ್ಲ, digital audio workstations. Okay. And notation software, adu idu ella. So I keep brushing myself, refreshing myself with all that. I'm busy enough.
ಐ ಆಮ್ ನಾಟ್ ಕಂಪ್ಲೇನಿಂಗ್, ಐ ಆಮ್ ಹ್ಯಾಪಿ. ಅಬ್ಸಲ್ಯೂಟ್ಲಿ. ಒಂದ್ಸಲ ಅದೊಂತರ ಟೆಕ್ನಿಕಲ್ ಮೈಂಡ್ ಒಂದ್ಸಲ ಇದ್ರೆ ಯು ಆರ್ ಆಲ್ವೇಸ್ ದಟ್. ಆಲ್ವೇಸ್ ಕರೆಕ್ಟ್. ಆ ಟೆಕ್ನಿಕಲ್ ಮೈಂಡ್ ಹೋಗೋದೇ ಇಲ್ಲ. ಇಟ್ಸ್ ಆಲ್ವೇಸ್ ದೇರ್. ಒನ್ಸ್ ಎನ್ ಇಂಜಿನಿಯರ್, ಆಲ್ವೇಸ್ ಎನ್ ಇಂಜಿನಿಯರ್. ಅಬ್ಸಲ್ಯೂಟ್ಲಿ. ಮ್ಯೂಸಿಕ್, ಇನ್ಫ್ಯಾಕ್ಟ್ ಮ್ಯೂಸಿಕ್ ಇಂಡಸ್ಟ್ರಿನಲ್ಲೇ ಆತರ ನೋಡಿದ್ರೆ ಟೆಕ್ನಾಲಜಿಕಲ್ ಇನೋವೇಷನ್ಸ್ ತುಂಬಾ ಆಗಿದೆ. ಇವತ್ತಿಗೆ ಎಐ ನಲ್ಲಿ ಜಸ್ಟ್ ನಾವು ಒಂದು ಲಿರಿಕ್ಸ್ ಕೊಟ್ಟು ಯಾವ ತರ ವಾಯ್ಸ್ ಟೆಕ್ಸ್ಚರ್ ಬೇಕು ಅಂದ್ರೆ ಎಂಟೈರ್ ಸಾಂಗ್ ಕೊಡೋ ತರ ಟೆಕ್ನಾಲಜಿನಲ್ಲಿ ಇದೀವಿ ನಾವು ಸದ್ಯ. ಹೌದು, ಬಟ್ ಐ ಡೋಂಟ್ ಲೈಕ್ ಎಐ ಇನ್ ಕ್ರಿಯೇಟಿವಿಟಿ. ನಂಗೆ ಇನ್ಫ್ಯಾಕ್ಟ್ somebody had sent me ಮುಂಗಾರು ಮಳೆ ಸಾಂಗ್ ಲಿರಿಕ್ಸ್ ಕೊಟ್ಬಿಟ್ಟು they gave some input into that, saying, do something in Hindustani classical ರಾಗದಲ್ಲಿ ಅದು ಇದು ಎಲ್ಲ. It came back with something, then ಕಳಿಸಿದ್ರು. I said interesting but no soul. Not in creativity. ಅಂದ್ರೆ ಡೈಲಾಗ್ಸ್ ಬರೆಯೋಕೆ, ಹಾಡ್ ಬರೆಯೋಕೆ, ಲಿರಿಕ್ಸ್ ಬರೆಯೋಕೆ, ಮೂವಿ ಡೈರೆಕ್ಟ್ ಮಾಡೋಕೆ, ಇದಕ್ಕೆಲ್ಲ it's not AI. I don't think AI is the right. I mean, you can use it as a tool for certain things. You can use it, and it's very good for that. But a core creativity iruttalla, that has to come from a human being. That has to come from a human being. It cannot come from AI. ನಮಸ್ಕಾರ, ನಾನು ನಿಮ್ಮ ಮನೋಮೂರ್ತಿ. ನೀವು ಕೇಳ್ತಾ ಇದ್ದೀರಾ ಸ್ಟಾರ್ಸ್ ಎಕ್ಸ್ಪ್ರೆಸ್ ನೇತ್ರಾ ಜೊತೆ ಆನ್ ರೇಡಿಯೋ ಸಿಟಿ 91.1 FM. ಮಾತ್ ಮುಂದುವರಿಯುತ್ತೆ ಮನೋಮೂರ್ತಿಯವರ ಜೊತೆ ಇಡೀ ವಾರ ಸ್ಟಾರ್ಸ್ ಎಕ್ಸ್ಪ್ರೆಸ್ ಪಾಡ್ಕಾಸ್ಟ್ ನಲ್ಲಿ. ತಪ್ಪದ ಹಾಗೆ ಕೇಳ್ತಾರೆ ರೇಡಿಯೋ ಸಿಟಿ 91.1. ನಾನ್ ನೇತ್ರ.